ಮೂಲಕವಾಗಿ ತಮ್ಮ ಜ್ಞಾನವನ್ನು ವಿಸ್ತಾರ ಮಾಡಿಕೊಳ್ತಾ ಮನೆಯಲ್ಲೇ ದೊರಕಿದಂಥ ಪುರಾಣ ಆಧಾರಿತವಾಗಿರುವಂಥ ಕಥೆಗಳನ್ನು ಕೇಳ್ತಾ ಬೆಳೆದವರು. ಅವರು ಹುಟ್ಟಿದ ಊರು ನಿಟ್ಟೂರು, ಸಾಗರದ ಹತ್ತಿರ ನಿಟ್ಟೂರು ಎನ್ನುವಂಥ ಊರಿನಲ್ಲಿ ಹುಟ್ಟಿ ಪ್ರಾಥಮಿಕ ಶಾಲೆಯಲ್ಲಿ ಪೂರ್ತಿಗೊಳಿಸಿದ ಬಳಿಕ ಹೈಸ್ಕೂಲ್ ಇರ್ಬೋದು, ಕಾಲೇಜ್ ಇರ್ಬೋದು, ಅಲ್ಲಿ ಯಾವುದೇ ವ್ಯವಸ್ಥೆಗಳಿರಲಿಲ್ಲ. ಹಾಗಾಗಿ ಉಡುಪಿಗೆ ಬರಬೇಕಾಯಿತು. ಉಡುಪಿ ಅವರ ಜೀವನದ ಇಡೀ ಒಂದು ಚಿತ್ರಣವನ್ನೇ ಬದಲಾಯಿಸಿತು ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಉಡುಪಿ ಅಂತಂದರೆ ಒಂದು ಸಾಂಸ್ಕೃತಿಕವಾದಂತಹ ಭಾಳ ಶ್ರೀಮಂತಿಕೆಯನ್ನು ಹೊಂದಿರುವ ಕ್ಷೇತ್ರ ಅದು. ಆ ಸಾಂಸ್ಕೃತಿಕ ಶ್ರೀಮಂತಿಕೆ ಉಡುಪಿಯ ನೆಲ ಶ್ರೀಧರ್ ಸರ್ ಇದ್ದು ಇಡೀ ಜೀವನವನ್ನು ಬದಲಾವಣೆ ಮಾಡಿತು ಅಂತ ಹೇಳ್ತಾ ತಪ್ಪಾಗಲಿಕ್ಕಿಲ್ಲ. ಮತ್ತು ಅದಕ್ಕೆ ಮುಖ್ಯ ಕಾರಣ ಅವರು ತೊಡಗಿಸಿಕೊಂಡದ್ದು. ಅವಕಾಶ ಸಿಗ್ತದೆ, ನಾವು ಬಳಸಿಕೊಳ್ಬೇಕಲ್ಲ. ಹಾಗಾಗಿ ಅದನ್ನು ಸಂಪೂರ್ಣವಾಗಿ ಬಳಸಿಕೊಳ್ಳುವಲ್ಲಿ ಅವರು ಯಶಸ್ವಿಯಾದರು. ಉದಾಹರಣೆಗೆ ಉಡುಪಿಯಲ್ಲಿ ಇದ್ದಂತಹ ಬಹಳ ದೊಡ್ಡ ದೊಡ್ಡ ವಿದ್ವಾಂಸರುಗಳು, ಉದಾಹರಣೆಗೆ ರಾಜಗೋಪಾಲಾಚಾರ್ಯರಿರ್ಬೋದು, ಅಥವಾ ಸಕ್ಕಟ್ಟು ಸೀತಾರಾಮಯ್ಯರವರಿರ್ಬೋದು, ಪ್ರೊಫೆಸರ್ ಉದ್ಯಾವರ ಮಾಧವಾಚಾರ್ಯರಿರ್ಬೋದು, ಅಥವಾ ಕೊರ್ಗಿ ವೆಂಕಟೇಶ್ವರ ಉಪಾಧ್ಯಾಯರಿರ್ಬೋದು, ಅಥವಾ ಗುರುರಾಜ್ ಮಾರ್ಪಳ್ಳಿಯವರಿರ್ಬೋದು, ವಿದ್ವಾನ್ ನರಹರಿ ಭಟ್ರು ಇರ್ಬೋದು. ಈ ರೀತಿಯಾಗಿ ಪಟ್ಟಿ ಉದ್ದ ಹೋಗ್ತದೆ ಅದು. ಈ ರೀತಿಯಾದಂತಹ ಘನ ವಿದ್ವಾಂಸರುಗಳೆಲ್ಲಗಳ ಸಂಪರ್ಕಕ್ಕೆ ಸರ್ ಬಂದದ್ರಿಂದ ಇಂತಹ ದೊಡ್ಡ ವ್ಯಕ್ತಿತ್ವ ನಿರ್ಮಾಣ ಆಯಿತು. ಯಕ್ಷಗಾನ ಅಥವಾ ಸಾಹಿತ್ಯ, ನಾಟಕ, ಹೀಗೆ ವಿದ್ಯಾಕ್ಷೇತ್ರದೊಟ್ಟಿಗೆ ಉಳಿದ ಕ್ಷೇತ್ರದಲ್ಲಿಯೂ ಕೂಡ ತಮ್ಮನ್ನು ತಾವು ತೊಡಗಿಸಿಕೊಂಡು ಬೆಳೆದರು. ಶಾಲೆಯಲ್ಲಿರುವಾಗಲೇ, ಹೈಸ್ಕೂಲ್ನಲ್ಲಿರುವಾಗಲೇ ವೀರಚಿತ್ರಧ್ವಜ ಎನ್ನುವಂತಹ ಒಂದು ಪ್ರಸಂಗವನ್ನು, ಕಾಲ್ಪನಿಕ ಪ್ರಸಂಗದ ಕಥೆಯ ಪ್ರಸಂಗವನ್ನು ಕೂಡ ಬರೆದು ಯಶಸ್ವಿಯಾದವರು. ಆ ನೆಲೆಗಟ್ಟು ಇವತ್ತು ಬಹಳ ದೊಡ್ಡ ಕವಿಯನ್ನಾಗಿ ನಮ್ಮ ಸಮಾಜಕ್ಕೆ ಕೊಡಮಾಡಿದೆ. ಅದು ಇವತ್ತು ಸುಮಾರು ಪುರಾಣ ಕ್ಷೇತ್ರದ 42 ಯಕ್ಷಗಾನ ಪ್ರಸಂಗಗಳನ್ನು ಶ್ರೀಧರ್ ಸರ್ ನಮಗೆ ಕೊಟ್ಟಿದ್ದಾರೆ. ಇದರ ಒಟ್ಟಿಗೆ ಅವರು ಅಲ್ಲಲ್ಲಿ ಕೂಡ ದನಿ ಎತ್ತಿಕೊಂಡು ಬಂದಿದ್ದಾರೆ. ನಾವು ಗಮನಿಸಬೇಕಾದ ವಿಷಯ ಇದು. ನಮ್ಮ ಯಕ್ಷಗಾನದಲ್ಲಿ ಹೇಗೆ ಅಂತಂದರೆ, ನಾವು ದಿನನಿತ್ಯ ಎಷ್ಟೋ ಪ್ರಸಂಗಗಳನ್ನು ಆಡ್ತೇವೆ, ಬೇರೆ ಬೇರೆ ಮೇಳದವರು ಬೇರೆ ಬೇರೆ ಪ್ರಸಂಗಗಳನ್ನ ಆಡ್ತಾರೆ. ಆದರೆ ನಾವು ಅದಕ್ಕೊಂದು ಕನಿಷ್ಠ ಕೃತಜ್ಞತೆಯನ್ನು ತೋರಿಸುವಂತಹ ಒಂದು ಜಾಯಮಾನವು ನಮ್ಮಲ್ಲಿ ಇರಲಿಲ್ಲ. ಈಗ ಬೆಳೀತಾ ಉಂಟು. ನೀವು ಗಮನಿಸ್ಬೋದು, ಈಗೀಗಿನ ಯಕ್ಷಗಾನ ಕರಪತ್ರದಲ್ಲಿ ನೀವು ನೋಡಿ, ಪ್ರಸಂಗಕರ್ತರು ಅಂತೇಳಿ ಬರ್ತದೆ. ಅಲ್ಲಿ ಈ ಪ್ರಸಂಗವನ್ನು ಬರೆದವರು ಇಂಥವ್ರು ಅಂತೇಳಿ ಅವರ ಹೆಸರು ನಮೂದಾಗ್ತದೆ. ಅದು ಆರಂಭ ಆದದ್ದು ಶ್ರೀಧರ್ ಸರ್ ದನಿ ಎತ್ತಿದ್ರಿಂದ. ಇಲ್ಲದಿದ್ದರೆ ಇವತ್ತಿಗೂ ಕೂಡ ಆ ಒಂದು ಪದ್ಧತಿ ಬೆಳಗ್ಗೆ ಬರ್ತಿರ್ಲಿಲ್ವೋ ಏನೋ. ನಾವು ದಿನಂಪ್ರತಿ ಕತೆ ಆಡ್ತೇವೆ, ಆ ಕಥೆಯ ಪ್ರಸಂಗವನ್ನು ಬರೆದವರು ಯಾರು ಅಂತ ಯಾರಿಗೂ ಗೊತ್ತಿಲ್ಲ. ಇದು ಬಹಳ ದೊಡ್ಡ ದುರಂತ. ಅಂತಹ ಒಂದು ಸ್ಥಿತಿಯಿಂದ ನಮ್ಮನ್ನೆಲ್ಲ ಹೊರಗೆ ತಂದವರು ಶ್ರೀಧರ್ ಸರ್. ಹಾಗಾಗಿ ಯಕ್ಷಗಾನ ಕ್ಷೇತ್ರಕ್ಕೆ ಸುಮಾರು 42 ಪ್ರಸಂಗಗಳನ್ನು ಬರೆದು ಪುರಾಣ ಲೋಕವನ್ನು ನಮ್ಮೆದುರು ಅನಾವರಣಗೊಳಿಸಿದ್ದಾರೆ. ಆ ಬಳಿಕ ಉಡುಪಿಯಲ್ಲಿರುವಾಗಲೇ ಪುಸ್ತಕದ ಅಂಗಡಿಯಲ್ಲಿ ಅವರು ಕೆಲಸಕ್ಕಿದ್ದು, ಆ ಮೂಲಕವಾಗಿ ಪುಸ್ತಕವನ್ನು ಓದ್ತಾ ಸಾಹಿತ್ಯದಲ್ಲಿ ಆಸಕ್ತಿಯನ್ನು ಬೆಳೆಸಿ ತಮ್ಮ ವಿದ್ಯಾಭ್ಯಾಸವನ್ನು ಪೂರೈಸಿ, ಬಳಿಕ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಕನ್ನಡದಲ್ಲಿ MA ಪದವಿಯನ್ನು ಪೂರೈಸಿ ಮತ್ತೆ ಮರಳಿ ಇಲ್ಲಿಗೆ ಬರುವಾಗ ಅಲ್ಲಲ್ಲಿ ಸಣ್ಣ ಸಣ್ಣ ಕೆಲಸ, ಅಂದರೆ ಪಾರ್ಟ್ ಟೈಮ್ ಕೆಲಸ ಮಾಡಿ ಆಮೇಲೆ ಪಾಂಪೆ, ಕಿನ್ನಿಗೋಳಿಯ ಬಳಿಯ ಪಾಂಪೆ ಕಾಲೇಜಿನಲ್ಲಿ, ಪದವಿ ಪೂರ್ವ ಕಾಲೇಜಿನಲ್ಲಿ ಅವರಿಗೆ ಶಾಶ್ವತವಾದಂತಹ ಉಪನ್ಯಾಸಕ ವೃತ್ತಿ ದೊರೆಯಿತು. ಅಲ್ಲಿಯೇ ಸುಮಾರು 3-4 ದಶಕಗಳ ಕಾಲ ತಮ್ಮ ಉಪನ್ಯಾಸ ವೃತ್ತಿಯನ್ನು ನಡೆಸಿ ಬಹಳ ಒಳ್ಳೆಯ ಉಪನ್ಯಾಸಕರು ಅಂತ ಹೇಳಿ ಶಿಷ್ಯವೃಂದದಿಂದ ಹೊಗಳಿಕೊಳ್ಳಲ್ಪಟ್ಟವರು. ಇಲ್ಲಿ ಪ್ರಪಂಚದಲ್ಲಿ ಹುಟ್ಟಿದ ಮೇಲೆ ನಮಗೆಲ್ಲರಿಗೂ ಕೂಡ ಮಾಡಲಿಕ್ಕೆ, ಜೀವನವನ್ನು ಸಾಗಿಸಲಿಕ್ಕೆ ವೃತ್ತಿ ಬೇಕು. ಆದರೆ ವೃತ್ತಿಯೊಂದಿಗೆ ಪ್ರವೃತ್ತಿಯನ್ನು ಮೈಗೂಡಿಸಿಕೊಂಡು ಅದರಲ್ಲಿ ತಮ್ಮನ್ನು ಸ್ಥಾಪಿಸಿಕೊಳ್ಳುವಂತಹದ್ದು ನಿಜವಾದಂಥ ಸಾಧನೆ ಅಂತ ನಾನು ಭಾವಿಸಿಕೊಳ್ತೇನೆ. ಹಾಗಾಗಿ ಕೇವಲ ತಮ್ಮ ವೃತ್ತಿಗೆ ಮಾತ್ರ ತಮ್ಮನ್ನು ಸೀಮಿತಗೊಳಿಸದೆ ಊರಿನಲ್ಲಿ ನಡೆಯುವಂಥ ಎಲ್ಲ ಕಾರ್ಯಕ್ರಮಗಳು, ಸಾಹಿತ್ಯ ಸೇವೆಗಳು, ಕಲಾ ಸೇವೆಗಳಲ್ಲಿ ನಿರಂತರವಾಗಿ ತೊಡಗಿಸಿಕೊಂಡರು. ನೀವೆಲ್ಲ ಹೆಸರು ಕೇಳಿದಿರ್ಬೋದು. ಕಿನ್ನಿಗೋಳಿಯಲ್ಲಿರುವಂಥ ಯಕ್ಷಲಹರಿ ಎನ್ನುವಂತಹ ಒಂದು ಸಂಸ್ಥೆ ಕಳೆದ 30-35 ವರ್ಷದಿಂದ ಅದು ನಿರಂತರವಾಗಿ ಒಳ್ಳೆಯ ಕಾರ್ಯವನ್ನು ನಡೆಸಿಕೊಂಡು ಬರ್ತಾ ಉಂಟು. ಇತ್ತೀಚೆಗೆ ತಾನೇ ಯಕ್ಷ ತಾಳಮದ್ದಳೆ ಸಪ್ತಾಹ ಮುಕ್ತಾಯ ಆಯಿತು. ಈ ರೀತಿಯಾದ ತಾಳಮದ್ದಳೆ ಸಪ್ತಾಹಗಳನ್ನು ಆರಂಭಿಸಿ ಅದಕ್ಕೆ ಸರಿಯಾದಂತಹ ಒಂದು ಕಲ್ಪನೆಯನ್ನು ಕೊಟ್ಟು, ರೂಪುರೇಷೆಯನ್ನು ಕೊಟ್ಟು ಅದನ್ನು ಇಷ್ಟು ಎತ್ತರಕ್ಕೆ ಬೆಳೆಸಿದವರು ಶ್ರೀಧರ್ DS. ಸುಮಾರು 24 ವರ್ಷಗಳ ಕಾಲ ಆ ಸಂಸ್ಥೆಯ ಕಾರ್ಯದರ್ಶಿಗಳೇ ಆಗಿದ್ದುಕೊಂಡು ಒಂದು ಕಾಲಮಿತಿಯ ತಾಳಮದ್ದಳೆ ಹೇಗಿರಬೇಕು, ನಮ್ಮಲ್ಲಿ ಇಡೀ ರಾತ್ರಿ ತಾಳಮದ್ದಳೆ ನಿರಂತರವಾಗಿ ನಡೀತಾ ಇದ್ದದ್ದು. ಆದರೆ ಒಂದು ಕಾಲಮಿತಿಯ ತಾಳಮದ್ದಳೆ ಸಂಜೆ 5 ಗಂಟೆಯಿಂದ 8 ಗಂಟೆವರೆಗೆ, 5 ಅಂದರೆ 5, 8 ಅಂದರೆ 8ಕ್ಕೆ ಮುಕ್ತಾಯ ಆಗಿ ಆಯಿತು. ಅಷ್ಟಕ್ಕೆ ಪದ್ಯಗಳನ್ನು ಆಯ್ದುಕೊಂಡು ಆ ಪದ್ಯಗಳನ್ನೆಲ್ಲ ಕಲಾವಿದರಿಗೆ ಕಲಿಸಿ ಅದಕ್ಕೊಂದು ಶಿಸ್ತನ್ನು ಕೊಟ್ಟು, ಅದಕ್ಕಿಂತ ದೊಡ್ಡ ವಿಷಯ ತಾಳಮದ್ದಳೆ ಕ್ಷೇತ್ರದಲ್ಲಿ ಕೇವಲ ಹೆಸರಾಂತ ಕಲಾವಿದರು ಮಾತ್ರ ಅಲ್ಲ,
ಇನ್ನೂ ಕೂಡ ಅದರಲ್ಲಿ ಅಭ್ಯಾಸ ಮಾಡ್ತಾ ಇರುವಂತಹ, ಅದರಲ್ಲಿ ನಿಜವಾದ ಪ್ರೀತಿಯನ್ನು ಹೊಂದಿರುವಂತಹ ಅನೇಕ ಕಲಾವಿದರಿದ್ದಾರೆ ಅಂತೇಳಿ ಸಮಾಜಕ್ಕೆ ತೋರಿಸಿಕೊಟ್ಟವರು ಶ್ರೀಧರ್ ಡಿ ಎಸ್ ಸರ್. ಈಗ ಯಕ್ಷಲಹರಿಗೆ ವರ್ಷ 7 ದಿವಸದಲ್ಲಿ ಕನಿಷ್ಠ ಒಂದು 60-70 ಕಲಾವಿದರುಗಳನ್ನು ಆಮಂತ್ರಿಸಿ ಅವರಿಗೆಲ್ಲರಿಗೂ ಕೂಡ ವೇದಿಕೆಯನ್ನು ಕಲ್ಪಿಸಿಕೊಡುವಂಥದ್ದು ಸಣ್ಣ ವಿಷಯ ಅಲ್ಲ ಅದು. ಹಾಗಾಗಿ ಇಂತಹ ಸಾಧ್ಯತೆಗಳನ್ನು ಅವರು ಸಮಾಜಕ್ಕೆ ತೋರಿಸಿಕೊಟ್ಟವರು. ಆಮೇಲೆ ಅದರ ಜೊತೆಗೆ ಉಳಿದ ರೀತಿಯಾದಂತಹ ಸಾಹಿತ್ಯ ಸೇವೆಗಳು. ನಾನು ಉಜಿರೆಯಲ್ಲಿ ಓದ್ತಾ ಇರುವಾಗ, ಈಗಲೂ ಇದ್ದಾರೆ, ಉಜಿರೆ ಕಾಲೇಜಿನಲ್ಲಿ ಪ್ರೊಫೆಸರ್ ಟಿ ಎನ್ ಕೇಶವ್ ಅಂತ ಇದ್ದಾರೆ, ಅವರಿಗೆ ರಿಟೈರ್ಡ್ ಆಗಿದ್ದಾರೆ. ನಾವು ಅವರನ್ನೆಲ್ಲ ಕರೆಯೋದು ನಡೆದಾಡುವ ವಿಜ್ಞಾನ ಕೋಶ ಅಂತ. ಅವರಲ್ಲಿ ಸೈನ್ಸ್ನ ವಿಷಯ ನೀವೇನು ಬೇಕಾದ್ರೂ ಕೇಳಿ, ಅವರು ಆ ಕೂಡಲೇ ಹೇಳ್ತಾರೆ. ನಿರಂತರ ಅಧ್ಯಯನಶೀಲ ಅವರು, ಮತ್ತು ವಿದ್ಯಾರ್ಥಿಗಳ ಅಚ್ಚುಮೆಚ್ಚಿನ ಲೆಕ್ಚರರ್ ಅವರು. ಹಾಗಾಗಿ ಅದೇ ರೀತಿಯಲ್ಲಿ ಹೇಳೋದಿದ್ದರೆ ಶ್ರೀಧರ್ ಡಿ ಎಸ್ ಅವರು ನಡೆದಾಡುವ ಪುರಾಣ ಕೋಶ. 18 ಪುರಾಣಗಳಲ್ಲಿ ನಿಮಗೆ ಏನು ವಿಷಯ ಬೇಕು ಎಲ್ಲವನ್ನು ಕೂಡ ಆ ಕೂಡಲೇ ಕೇಳಿದಾಕ್ಷಣವಾಗಿಯೇ ಹೇಳುವಂತಹ ಒಬ್ಬ ದೊಡ್ಡ ಮನಸ್ಸಿನ ವಿದ್ವಾಂಸರವರು. ನಮಗೆ ಏನಾದರೂ ಸಂಶಯ ಬಂದರೆ ನೇರವಾಗಿ ಅವರನ್ನು ಕೇಳುವಂಥದ್ದು, ಕೂಡಲೇ ಅವರು ಹೇಳ್ತಾರೆ. ಇಲ್ಲದೇ ಇದ್ದರೆ ಕೇಳಿ ಮತ್ತಷ್ಟು ವಿಷಯಗಳನ್ನು ಅವರು ಪುರಾಣಗಳನ್ನು ಓದಿ ಮತ್ತಷ್ಟು ನಮಗೆ ಕಳಿಸಿಕೊಡ್ತಾರೆ. ಇಂತಹ ನಿರಂತರವಾದಂಥ ಅಧ್ಯಯನಶೀಲತೆ ಅವರಲ್ಲಿ ಇದ್ದದ್ರಿಂದಲೇ ಅವರು ಇಂತಹ ಶ್ರೇಷ್ಠರಾಗಿ ಇವತ್ತು ನಮ್ಮ ಜೊತೆ ಇದ್ದಾರೆ. ಮಾತಾಡಿದ್ರೆ ಇಡೀ ದಿವಸ ಮಾತಾಡೋದು. ನನಗೆ ಅನ್ನಿಸದೆ ಬಹುಶಃ ನಾವು ಒಂದು ದಿವಸದ ಕಾರ್ಯಕ್ರಮವನ್ನು ಶ್ರೀಧರ್ ಸರ್ನ ಈ ಕೃಷಿಗೆ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಇಟ್ಟುಕೊಂಡ್ರೆ ಖಂಡಿತವಾಗಿ ಅವರು ನಡೆಸಿದಂಥ ವಿಸ್ತಾರವಾದಂತಹ ಕಾರ್ಯಗಳು ಅಥವಾ ಕೊಡುಗೆಗಳು ಏನಿದ್ದಾವೆ ನಾವು ಅದನ್ನು ತಿಳಿದುಕೊಳ್ಳಲಿಕ್ಕೆ ಸಾಧ್ಯ ಅಂತ ನಾನು ಭಾವಿಸ್ತೇನೆ. 42 ಪ್ರಸಂಗಗಳ ಜೊತೆಗೆ 5 ಕಾದಂಬರಿಗಳು ಈಗಾಗಲೇ ಪ್ರಕಟವಾಗಿದ್ದಾವೆ. 4 ಜೀವನ ಚಿತ್ರಗಳನ್ನು ಬರೆದಿದ್ದಾರೆ. ಅದು ಪುರಾಣಕ್ಕೂ ಹೌದು, ಈಗ ಶುಕ್ರಾಚಾರ್ಯರಿರ್ಬೋದು, ದ್ರೋಣಾಚಾರ್ಯರಿರ್ಬೋದು, ಇವರ ಜೀವನ ಚಿತ್ರಗಳು ಮತ್ತು ನಮ್ಮ ಈ ಕಾಲದಲ್ಲಿ ಬದುಕಿದಂತಹ ಕೆಲವು ಮಹಾನುಭಾವರುಗಳ ಜೀವನ ಚಿತ್ರಣಗಳು ಈ ರೀತಿಯಾದಂಥ 4 ಜೀವನ ಚಿತ್ರಗಳು, 1 ಲಲಿತ ಪ್ರಬಂಧವನ್ನು ಕೂಡ ಬರೆದವರಿದ್ದಾರೆ. ಈಗಾಗಲೇ 500 ಲೇಖನಗಳು ಇನ್ನೂ ಕೂಡ ಪ್ರಕಟಣೆಗೆ ಬಾಕಿ ಉಳಿದಿದ್ದಾವೆ. ಹಾಗಾದರೆ ಯೋಚನೆ ಮಾಡಿ, ಅವರು ಎಷ್ಟು ಸಾಹಿತ್ಯ ಕೃಷಿಯನ್ನು ಮಾಡಿರ್ಬೋದು ನಾವೆಲ್ಲರೂ ಯೋಚನೆ ಮಾಡಲಿಕ್ಕೆ ಸಾಧ್ಯ ಉಂಟು. ಮತ್ತು ಇವತ್ತಿಗೂ ಕೂಡ ಅವರಿಗೆ 74 ಇವತ್ತಿಗೆ ತುಂಬುತ್ತಾ ಉಂಟು. ರಿಟೈರ್ಡ್ ಆಗಿ ಸುಮಾರು 15-20 ವರ್ಷ ಆಯಿತು. ಸರಿ, 60 ವರ್ಷಕ್ಕೆ ರಿಟೈರ್ಡ್, 60 ವರ್ಷಕ್ಕೆ ರಿಟೈರ್ಡ್ ಅಂದರೆ ಆಲ್ಮೋಸ್ಟ್ 14 ವರ್ಷ ರಿಟೈರ್ಮೆಂಟ್ ಆಗಿ ಆಯಿತು. ಬಹುಶಃ ಅವರು ರಾತ್ರಿ ಮಲಗುವ ಒಂದು ಸಮಯವನ್ನು ಬಿಟ್ಟು ಉಳಿದ ಎಲ್ಲ ಸಮಯಗಳು ಕೂಡ ಪುಸ್ತಕಕ್ಕೆ ಮೀಸಲು. ನಿರಂತರವಾಗಿ ಓದ್ತಾರೆ, ನಿರಂತರವಾಗಿ ಬರೀತಾರೆ. ಅವರ ಮೊಬೈಲ್ನಲ್ಲಿ ನೋಟ್ಸ್ ಯಾವಾಗಲೂ ಮಾಡಿಕೊಂಡೇ ಇರ್ತಾರೆ. ಹಾಗಾಗಿ ಇಷ್ಟು ದೊಡ್ಡದಾದಂತಹ ಸಾಹಿತ್ಯದ ಬೇರೆ ಬೇರೆ ಪ್ರಕಾರಗಳು ನಮಗೆ ದೊರೆಯುವುದಕ್ಕೆ ಸಾಧ್ಯ ಆಗಿದೆ. ಅದರ ಜೊತೆಗೆ ನಾನು ಇಲ್ಲಿ ಹೇಳಲೇಬೇಕಾದಂಥ ವಿಷಯ, ಸರ್ಗೆ ವೆಂಕಪ್ಪಯ್ಯ ಪ್ರಶಸ್ತಿಯನ್ನು, ಈ ಪ್ರತಿಷ್ಠಾನದ ಪ್ರಶಸ್ತಿ ಯಾಕೆ ಸಲ್ಲಬೇಕು ಅನ್ನುವುದು ನಾನು ಮುಖ್ಯವಾಗಿ ಇಲ್ಲಿ ಹೇಳಲೇಬೇಕು. ಕಾರಣ, ಬಹುಶಃ ಮಯ್ಯರು ಈ ಪ್ರತಿಷ್ಠಾನವನ್ನು ಆರಂಭ ಮಾಡಿದಂತಹ ಕಾಲದಿಂದಲೂ ಮುಂಚೂಣಿಯಲ್ಲಿ ನಿರ್ದೇಶಕರಾಗಿ ಅಥವಾ ಮಾರ್ಗದರ್ಶಕರಾಗಿ ನಮಗೆ ಒದಗಿ ಬಂದವರು ಶ್ರೀಧರ್ ಸರ್. ಏನೇ ವಿಷಯ ಇದ್ದರೂ ಕೂಡ ಮೊದಲು ನಮ್ಮ ಮಯ್ಯರು ಕೇಳುವಂಥದ್ದು ಶ್ರೀಧರ್ ಸರ್, ಅದು ಹೀಗೆ ಮಾಡಿದರೆ ಹೇಗೆ, ಹಾಗೆ ಮಾಡಿದರೆ ಹೇಗೆ ಅನ್ನುವಂಥದ್ದು. ಹಾಗಾಗಿ ಅರ್ಥಾಂತರಂಗ ಇರ್ಬೋದು ಅಥವಾ ಕಾವ್ಯಾಂತರಂಗ ಇರ್ಬೋದು, ಹೀಗೆ ರಂಗಾಂತರಂಗಗಳಿರ್ಬೋದು, ಈ ರೀತಿಯಾದಂಥ ಅನೇಕ ಕ್ರಿಯಾಶೀಲ ಕಾರ್ಯಕ್ರಮಗಳು ನಮ್ಮ ಈ ಪ್ರತಿಷ್ಠಾನದ ಮೂಲಕವಾಗಿ ಆಗಿದ್ದಾವೆ. ಅಷ್ಟೂ ಸರಣಿ ಕಾರ್ಯಕ್ರಮಗಳಲ್ಲಿ ಕಾವ್ಯಾಂತರಂಗ ಎನ್ನುವಂಥ ಒಂದು ಕಾರ್ಯಕ್ರಮ